ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅರ್ಥ ಮಾಡ್ಕೋ ಪ್ರೀತು, ಪ್ಲೀಸ್ ದಯವಿಟ್ಟು ಹೇಳಿ. 7/11/1997. ಸರಿ, ಚೆಕ್ ಮಾಡ್ತೀನಿ. ಮೊದಲು ಏರ್ ಹಾಕಿ ನೋಡೋಣ. ಅವಳು ಡೇಟ್ ಆಫ್ ಬರ್ತ್ ಏನೋ ಹೇಳಿದೆ, ಆದರೆ ಅದೇ ಪಾಸ್ವರ್ಡ್ ಆಗಿದ್ರೆ ನಾನು ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಸರಿ, ಡೇಟ್ ಹಾಕಿ ನೋಡ್ತೀನಿ. ಪ್ರೀತು, ಬೇರೆ ಏನು ಪಾಸ್ವರ್ಡ್ ಹಾಕಿರ್ಬೋದು ಅಂತ ಗೊತ್ತಿಲ್ವಾ ಪ್ರೀತು? ನಿಜ ಬ್ರೋ, ನನ್ಗೆ ಗೊತ್ತಿಲ್ಲ. ಯಜಮಾನ್ರೆ, ಅವಳು ಇವ್ರನ್ನಂತಾನೆ ಇಷ್ಟಪಡೋದು. ಇವ್ರ ಹೆಸರು ಹಾಕಿ ನೋಡಿ. ಇಲ್ಲ ಪಾರು, ಹೆಸರು ಹಾಕೋದಕ್ಕೆ ಆಪ್ಷನ್ ಇಲ್ಲ, ಬರೀ ನಂಬರ್ಸ್ ಅಷ್ಟೇ. ಪ್ರೀತು, ಈಗಲಾದರೂ ನಿನ್ನ ಮೋನಿಕಾ ಮಧ್ಯೆ ಏನು ನಡ್ತಿದೆ, ಅವಳು ನಿನಗೆ ಹೇಗೆ ಪರಿಚಯ ಅಂತ ಹೇಳ್ಕೊ ಪ್ರೀತು. ನೋಡು, ನಾವಿಬ್ಬರು ಅದನ್ನು ಯಾರಿಗೂ ಹೇಳಲ್ಲ. ಸತ್ಯ ಗೊತ್ತಾದರೆ ನಿನ್ನ ಜೀವನನೇ ಸರಿ ಹೋಗೋದಲ್ವಾ? ಅರ್ಥ ಮಾಡ್ಕೋ ಪ್ರೀತು. ನಮ್ಮಿಬ್ಬರ ಹತ್ರ ಹೇಳಿ. ಯಜಮಾನ್ರೆ ಹೇಳ್ದಾಗೆ ನಾವು ಯಾರಿಗೂ ಹೇಳಲ್ಲ. ಹಾಗೆ ನಿಮ್ಗೆ ಏನೇ ಕಷ್ಟ ಇದ್ರೂ ನಾವಿಬ್ರು ನಿಮ್ಮ ಜೊತೆಗೆ ನಿಲ್ತೀವಿ. ಅದೇನೇ ಸಮಸ್ಯೆ ಆದರೂ ಪರವಾಗಿಲ್ಲ, ನಾವು ಬಗೆಹರಿಸ್ತೀವಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಹೇಳ್ಕೊಳ್ಳಿ. ಆಗಿದಾಗ್ಲಿ, ಹೇಳ್ತಿದ್ದೀನಿ. ಹಲೋ, ಏನಮ್ಮ ತಾಯಿ, ನಿನಗೆ ಎಷ್ಟು ದಿನ ಆಯಿತು ಮೇಕಪ್ ಐಟಮ್ ಎಲ್ಲ ಕಳಿಸು ಅಂತ? ದಾಮಿನೇನೆ ನಮ್ಮ ಕ್ಯಾಮ್ರಾ ಅಂತ ಗೊತ್ತಾಯ್ತು ತಾನೆ. ಅವಳೇ ನಮ್ಮ ಅಸ್ತ್ರ. ಏನೀಗ? ಪ್ರೀತು, ನೀನು ಇವಾಗ ಮೊದಲಿನ ಥರ ಚಿಕ್ಕಮ್ಮನ ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಏನೂ ರೆಕಾರ್ಡ್ ಆಗಲ್ಲ. ಅವ್ರ ಹತ್ರ ಇದ್ದಿದ್ದ ಕ್ಯಾಮ್ರಾನ ನಾನು ಕಿತ್ತು ಬಿಸಾಕಿದ್ದೀನಿ. ಅಂದರೆ ದಾಮಿನಿ ಚಿಕ್ಕಮ್ಮನ ಹತ್ರ ಇದ್ದ ಕ್ಯಾಮ್ರಾ ಹತ್ರ ಮನೇಲಿ ನಡೀತಿದ್ದು ಅರುಂಧತಿ ವಾಚ್ ಮಾಡ್ತಿದ್ಲು ಅನ್ನೋ ವಿಷಯ ಬ್ರೋ ಗೊತ್ತಾಗಿದ್ಯಾ? ಏನು ಹೇಳ್ತಿದ್ಯಾ ಬ್ರೋ? ಚಿಕ್ಕಮ್ಮನ ಹತ್ರ ಕ್ಯಾಮ್ರಾ ಇತ್ತು ಅಂತ ನಿನಗೆ ಗೊತ್ತಾಯ್ತು? ಅದು ಚಿಕ್ಕಮ್ಮ, ಏನಿದು? ತಾಯ್ತ ಕಣಪ್ಪ. ಯಾಕೆ ಇವತ್ತೇ ಹಿಂಗ್ ಪ್ರಶ್ನೆ ಕೇಳ್ತಾ ಇದೀಯಾ? ಯಾಕೆ ಅಂದ್ರೆ ಈ ತಾಯ್ತದಲ್ಲಿ ಕ್ಯಾಮ್ರಾ ಇದೆ, ಅದಕ್ಕೆ. ನೋಡು ಪ್ರೀತು, ಇನ್ನೂ ಏನೂ ಆಗಿಲ್ಲ. ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ. ನಿನ್ನ ಹಿಂದೆ ಯಾರೇ ಇದ್ರೂ ಹೆದರ್ಕೋಬೇಡ ಪ್ರೀತು. ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಧೈರ್ಯವಾಗಿ ಹೇಳು ಪ್ರೀತು. ನಿನ್ನ ಹಿಂದೆ ಯಾರಿದ್ದಾರೆ? ಯಾರು ನಿನ್ನ ದಾಳವಾಗಿ ಇಟ್ಕೊಂಡು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ? ಹೇಳು ಪ್ರೀತು, ಪ್ಲೀಸ್.
ಅವಕಾಶಕ್ಕೆ ಕಾಯೋದು ವ್ಯರ್ಥ, ಹೇಳ್ಬಿಡ್ಬೇಕು. ಏನಿವತ್ತು ಹಿರಿ ಮಗ ಸೊಸೆ ಮದುವೆ ಫೋಟೋಸ್ ನೋಡ್ತಾ ಕೂತಿದ್ಯಾ? ಹೌದು ರಘು, ಇಷ್ಟು ದಿನ ಈ ಫೋಟೋಗಳನ್ನ ನೋಡಬೇಕು ಅಂತ ನನಗೆ ಅನಿಸೇ ಇರಲಿಲ್ಲ. ಆದರೆ ಇವತ್ತು ಯಾಕೋ ನೆನಪಾಯಿತು, ಅದಕ್ಕೆ ನೋಡ್ತಾ ಇದ್ದೀನಿ. ಫೋಟೋಸ್ ಏನೋ ಚೆನ್ನಾಗೇ ಇದೆ, ಆದರೆ ಒಂದು ಬೇಸರ ಅಂದರೆ ಯಾವುದರಲ್ಲೂ ನೀನಿಲ್ಲ. ಫೋಟೋದಲ್ಲಿ ಇಲ್ಲದೆ ಹೋದ್ರೆ ಏನಂತೆ ರಘು? ಅವರಿಬ್ಬರ ಮನಸ್ಸಿನಲ್ಲಿ, ಹೃದಯದಲ್ಲಿ ನಾನು ಭದ್ರವಾಗಿದ್ದೀನಲ್ಲ, ನನಗಷ್ಟೇ ಸಾಕು. ವಾವ್, ಎಂಥ ಮಾತು ರಘು. ಮದುವೆಗಳಲ್ಲಿ ಈ ಫೋಟೋ ತೆಗೆಯೋ ಕಾನ್ಸೆಪ್ಟ್ ಇರುತ್ತಲ್ಲ, ಅದೇ ಎಂಥ ಚಂದ ಅಲ್ವಾ? ನೋಡಿ, ಮನಸ್ಸಿನಲ್ಲಿ ಎಷ್ಟೇ ದುಗುಡ, ದುಮ್ಮಾನ, ದುಃಖ, ಆತಂಕ ಇದ್ರೂ ಕ್ಯಾಮರಾದ ಮುಂದೆ ಬಂದಾಗ ಪೋಸ್ ಕೊಡಲೇಬೇಕು, ನಗಲೇಬೇಕು, ಸಂತೋಷ ವ್ಯಕ್ತಪಡಿಸಲೇಬೇಕು. ಈ ಫೋಟೋದಲ್ಲಿ ನೋಡಿ, ಆದಿ, ಪಾರ್ವತಿ ಇಬ್ಬರಿಗೂ ಮದುವೆಗೆ ನಾನು ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಅದೆಷ್ಟು ನೋವಿತ್ತು, ಬೇಸರ ಇತ್ತು, ದುಃಖ ಮನಸ್ಸಿನಲ್ಲಿದ್ರು ಮುಖದ ಮೇಲೆ ಮಾತ್ರ ಕಿರುನಗೆ ಇದೆ ನೋಡಿ. ನಮ್ಮ ಹನುಮಂತು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಮಕ್ಕಳಿಗೆ ತಾಯಿ ಇಲ್ಲ ಅನ್ನೋ ಕೊರತೆನ ಕೊಡದೇ ಇರೋ ಹಾಗೆ ತುಂಬ ಸಂಸ್ಕಾರದಿಂದ ಬೆಳೆಸೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ರಘು. ಆದರೆ ನಮ್ಮ ಹನುಮಂತು ಇಬ್ಬರು ಮಕ್ಕಳನ್ನು ಅದೆಷ್ಟು ಪ್ರೀತಿಯಿಂದ ಬೆಳೆಸಿದ್ದಾನೆ. ಹನುಮಂತನಂಥ ವ್ಯಕ್ತಿ ನಮ್ಮ ಬೀಗರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ. ಆದ್ರೆ ದಾಮಿನಿ ಮಾತ್ರ ಪಾರ್ವತಿ ನೋಡಿದ್ರೆ ತಿನ್ನು ಶತ್ರು ನೋಡಿದ ಹಾಗೆ ಉರಿದು ಬೀಳ್ತಾಳಪ್ಪ. ಅವಳು ಮನೆ ಕೆಲಸದವಳು ಆಗಿದ್ಲು ಅನ್ನೋದನ್ನ ದಾಮಿನಿಯಿಂದ ಮರೆಯಕ್ಕಾಗ್ತಿಲ್ವೋ ಏನೋ. ಅವಳಿಗೆ ಪಾರ್ವತಿನ ಅವಮಾನ ಮಾಡೋದ್ರಿಂದ ಸಿಗುವ ಕ್ಷಣಿಕ ಆನಂದದಿಂದಾಗಿ ಮನೆ ಜನರ ನೆಮ್ಮದಿಯೆಲ್ಲ ಹಾಳಾಗುತ್ತೆ ಅನ್ನೋ ಪರಿವೇನೇ ಇಲ್ಲ ಅವಳಿಗೆ. ಆದ್ರೆ ನಮ್ಮ ಪಾರ್ವತಿ ಯಾವತ್ತೂ ಹಾಗಲ್ಲ. ಮನೆ ಜನರ ನೆಮ್ಮದಿಗೋಸ್ಕರ ಅವಳಿಗದೆಷ್ಟೇ ನೋವಾದ್ರೂ ತಾಳ್ಮೆ ಕಳ್ಕೊಳ್ಳಲ್ಲ. ಒಂದ್ ವೇಳೆ ತಾಳ್ಮೆ ಕಳ್ಕೊಂಡ್ರೆ ಕೋಪದಲ್ಲಿ ನಿನಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತಾಳೆ. ನಿಜ. ಆದ್ರೆ ದಾಮಿನಿ ಪಾರ್ವತಿನ ಈ ಜನ್ಮದಲ್ಲಿ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ವೇನೋ? ಅವಳ ಅಭಿಪ್ರಾಯದ ಬಗ್ಗೆ ನಾವ್ಯಾರೂ ಹೆಚ್ಚು ಗಮನ ಕೊಡಲ್ಲ ಅನ್ನೋದು ಸತ್ಯ. ಹೌದಕ್ಕಿಲ್ಲ, ನಮ್ಮ ಕೈಲಿರೋ 5 ಬೆರಳು ಹೇಗೆ ಒಂದೇ ಸಮನಾಗಿರಲ್ವೋ ಹಾಗೆ ಮನೇಲಿರೋ ಮನಸ್ಥಿತಿನೂ ಒಂದೇ ರೀತಿ ಇರಲ್ಲ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ರಘು, ನಮ್ಮ ಕೈ 5 ಬೆರಳುಗಳು ಏನನ್ನ ಸೂಚಿಸುತ್ತೆ ಹೇಳಿ? ದಾಮಿನಿ ಯಾರ ಕಡೆಗಾದ್ರೂ ತಪ್ಪು ಮಾಡಿದೀಯಾ ಅಂತ ಹೇಳಿ ಬೆರಳು ಮಾಡಿ ತೋರಿಸುವಾಗ ಉಳಿದ ಬೆರಳುಗಳು ಅವಳ ಕಡೆಗೆ ತಿರುಗಿ ನಿನ್ನ ತಪ್ಪನ್ನ ತಿದ್ದುಕೋ ಅಂತ ತೋರಿಸ್ತಾ ಇರುತ್ತವೆ. ಅದೇ ನಮ್ಮ ಪಾರ್ವತಿ ಯಾರ ಕಡೆಗಾದ್ರೂ ಬೆರಳು ಮಾಡಿ ಮೆಚ್ಚುಗೆಯನ್ನು ಸೂಚಿಸಿದಾಗ ಉಳಿದ ಬೆರಳುಗಳು ಅವಳ ಕಡೆ ತಿರುಗಿ ಯು ಆರ್ ದಿ ಬೆಸ್ಟ್ ಅಂತ ಹೇಳ್ತಾ ಇರ್ತವೆ. ಯಾಕೆ ರಘು ನಗ್ತಾ ಇದ್ದೀರಾ? ಅಲ್ಲ, ಹಿರಿ ಸೊಸೆ ಬಗ್ಗೆ PhD ಮಾಡಿರೋ ಹಾಗಿದೆ.
ಸುಮ್ಮನೆ ರೀ ರಘು, ರೇಗಿಸ್ಬೇಡಿ. ಅಖಿಲ, ಪಾರ್ವತಿ ಬಗ್ಗೆ ನಿನಗಿರೋ ಒಳ್ಳೆಯ ಅಭಿಪ್ರಾಯ ಯಾವತ್ತೂ ಬದಲಾಗಲ್ಲ ತಾನೆ? ಖಂಡಿತ ಬದಲಾಗಲ್ಲ ರಘು. ಯಾಕಂದ್ರೆ ಪಾರ್ವತಿ ಏನು ಅಂತ ನಾನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ಪಾಪ, ನನಗೆ ಒಳ್ಳೇದಾಗಲಿ ಅಂತ ನೀವಿಬ್ಬರು ಎಷ್ಟು ಒದ್ದಾಡ್ತಿದ್ದೀರಾ. ಆದರೆ ತಪ್ಪು ಮಾಡಿರೋ ನಾನು ಮಾತ್ರ ಸೈಲೆಂಟ್ ಆಗಿದ್ದೀನಿ. ಇಷ್ಟು ದಿನ ಸತ್ಯ ಹೇಳ್ದೆ ನಿಮ್ಮನ್ನೆಲ್ಲ ಸತಾಯಿಸಿದ್ದೀನಿ. ಆದರೆ ಇವತ್ತು ಆ ಸತ್ಯನ ಹೇಳ್ಕೊಳ್ತೀನಿ. ಏನಾಗುತ್ತೋ ಆಗಲಿ. ಇಷ್ಟು ದಿನ ಚಿಕ್ಕಮ್ಮನ ಹತ್ರ ಕ್ಯಾಮ್ರಾ ಇದೆ ಅಂತ ಹೆದರ್ಕೊಳ್ತಿದ್ದೆ. ಆದರೆ ಈಗ ಆ ಭಯ ಇಲ್ಲ. ಧೈರ್ಯವಾಗಿ ಎಲ್ಲನೂ ಹೇಳ್ತೀನಿ. ಆಮೇಲೆ ನೀವು ನನಗೆ ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ. ನೀವೆಲ್ಲರೂ ಎಲ್ಲಿದ್ದೀರಾ? ಐ ಲವ್ ಯು. ಪ್ರೀತಿ ನಿನ್ನ ನೆನಪಿನ ಜೊತೆಗೆ ತಾಳಿರು ನಾನು ಇಲ್ಲಿಗೆ ಮುಗಿಲಿ. ಬರೀ ಐ ಲವ್ ಯು ಅಂತ ಕಾಟಾಚಾರಕ್ಕೆ ಹೇಳಿದ್ದಕ್ಕೆ ಜನನಿ ನಾನು ಕಟ್ಟಿದ ತಾಳಿ ತೆಗೆದು ಮನೆ ಬಿಟ್ಟು ಹೋಗಿದ್ಲು. ಇನ್ನು ನನ್ನ ಮೌನಿಕಾ ವಿಡಿಯೋ ವಿಷಯ ಗೊತ್ತಾದ್ರಂತೂ ಪರ್ಮನೆಂಟಾಗಿ ನನ್ನಿಂದ ದೂರ ಹೋಗ್ಬೋದು. ಇನ್ನು ಕಳ್ಕೊಂಡು ನಾನು ಹೇಗೆ ಇರಲಿ? ಬೇಡ, ವಿಷಯ ಹೇಳಿ ನನ್ನ ಹೆಂಡತಿನ ಕಳ್ಕೊಬಾರ್ದು. ಯಾಕೆಲ್ಲರೂ ಸೈಲೆಂಟ್ ಆಗಿಬಿಟ್ರಿ? ಏನಾದರೂ ಸೀರಿಯಸ್ ವಿಷಯ ಮಾತಾಡ್ತಿದ್ರಾ? ನಾನು ಬರ್ತಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ರಿ. ಹೇ, ಆ ಥರ ಎಲ್ಲ ಏನಿಲ್ಲ. ನನಗೆ ಆಫೀಸಿಗೆ ಸಂಬಂಧಪಟ್ಟಂಗೆ ಏನೋ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅದಕ್ಕೇನೋ ಊಟ ಕರೆಯಕ್ಕೆ ಬಂದರು. ನೀನು ಅಷ್ಟೊಂದು ಬಂದೆ ಅಷ್ಟೇ. ಹೌದಾ? ಸರಿ, ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬನ್ನಿ. ಪ್ರೀತು, ನೀನೇನೋ ಹೇಳೋದಕ್ಕೆ ಬಂದೆ. ಜನನಿ ಬಂದು ಅಂತ ಸುಮ್ಮನೆ ಅದೇನು ಅಂತ ಹೇಳು ಪ್ರೀತು. ಆ ಥರ ಎಲ್ಲ ಏನೂ ಇಲ್ಲ ಬ್ರೋ. ಇಲ್ಲ ಪ್ರೀತು, ನೀನು ಏನೋ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಜನನಿ ಬಂದದು ಅಂತ ಗಾಬರಿ ಸುಮ್ಮನೆ. ಹೌದು ತಾನೆ? ಹೌದು. ಏನಿವಾಗ? ಪ್ರೀತು, ವಾಯ್ಸ್ ರೈಸ್ ಮಾಡಬೇಡ. ಮನೇಲಿ ಎಲ್ಲರೂ ಇದ್ದಾರೆ. ನಿಧಾನಕ್ಕೆ ಮಾತಾಡು ಪ್ರೀತು. ಇಲ್ಲ ಬ್ರೋ, ನಾನು ಮಾತಾಡೋದೇ ಹೀಗೆ. ಏನೀಗ? ಪ್ರೀತು ನೋಡು, ದಾಮಿನಿ ಚಿಕ್ಕಮ್ಮನ ಹತ್ರ ಕ್ಯಾಮ್ರಾ ಇಲ್ಲ. ಮೋನಿಕನ ನಾವು ರೂಮಲ್ಲಿ ಲಾಕ್ ಮಾಡಿದ್ದೀವಿ. ಇಷ್ಟೆಲ್ಲ ಆದರೂ ಯಾಕೆ ಪ್ರೀತು ನೀನು ಸತ್ಯ ಹೇಳ್ತಾ ಇಲ್ಲ? ಯಾವ ಭಯ ನಿನ್ನ ಸತ್ಯ ಹೇಳೋದ್ರಿಂದ ತಿಳಿತಾ ಇದೆ? ಅದೇನು ಅಂತ ಹೇಳು ಪ್ರೀತು. ನಾವಿಷ್ಟು ಕೇಳಿದ್ರು ಅವ್ರು ಹೇಳ್ತಾ ಇಲ್ಲ ಅಂದರೆ ಏನೋ ಬಲವಾದ ಕಾರಣ ಇರಬೇಕು ಯಜಮಾನ್ರೆ. ನನಗೆ ಅರ್ಥ ಆಗುತ್ತೆ ಪ್ರೀತು, ಹೆದರ್ಕೋಬೇಡ. ನೀನೇ ಹೇಳೋವರೆಗೂ ನಾವು ನಿನ್ನ ಹತ್ರ ಏನೂ ಕೇಳಲ್ಲ. ಆದರೆ ನೀನು ಸರಿ ಇದ್ರೆ ಯಾವುದೇ ಕಾರಣಕ್ಕೂ ನೀನು ಸೋಲು ಒಪ್ಕೋಬೇಡ. ನಾವು ನಿನ್ನ ಜೊತೆಗಿರ್ತೀವಿ. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಯಾವುದೇ ಕಾರಣಕ್ಕೂ ಅಮ್ಮ ತಲೆ ತೆಗೆಸ್ದೇ ಇರೋ ಥರ ನೋಡ್ಕೋ. ಅಷ್ಟೇ ನಾವು ನಿನ್ನ ಕೇಳ್ಕೊಳ್ಳೋದು. ನೀನು ಹಾಗೆ ಮಾಡಲ್ಲ ಅಂತ ನಾವು ನಂಬಿದ್ದೀವಿ. ಸರಿ ಬ್ರೋ,
ಸಾರಿ ಸಾರಿ ಸಾರಿ. ಈಗೇನು ಮಾಡೋದು ಯಜಮಾನ್ರೆ? ಹೇಗಿದ್ರು ಮೋನಿಕಾ ಫೋನ್ ನಮ್ಮ ಹತ್ರನೇ ಇದೆ. ಸರ್ವಿಸ್ ಪ್ರೊವೈಡರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ಕೃಷ್ಣಮೂರ್ತಿ ಅವ್ರಿಗೆ ಕಾಲ್ ಮಾಡಿ ಇದ್ರ ಡೀಟೇಲ್ಸ್ ತೆಗ್ಸೋಣ. ಮೋನಿಕಾ ಬಗ್ಗೆ ಇನ್ಫಾರ್ಮೇಶನ್ ಸಿಗಬಹುದು. ವಿಡಿಯೋ ವಿಷಯ ಯಾರಿಗಾದ್ರೂ ಗೊತ್ತಾಗತ್ತೆ ಅನ್ನೋ ಭಯ ಪ್ರೀತೋಗಿರೋ ತನಕ ಮಾತ್ರ ನಂಗಿಲ್ಲಿ ಜಾಗ. ಇಲ್ಲ ಅಂದಿದ್ರೆ ನಂಗೆ ಯಾವಾಗಲೂ ಗೇಟ್ ಪಾಸ್ ಸಿಗ್ತಿತ್ತು. ಒಂದು ವೇಳೆ ಪ್ರೀತು ಏನಾದ್ರು ಧೈರ್ಯ ಮಾಡಿ ಅವ್ರ ಅಣ್ಣ ಅದಕ್ಕೆ ವಿಷಯ ಹೇಳ್ಬಿಟ್ರೆ ಅಷ್ಟೇ, ನನ್ನ ಕತೆ ಮುಗೀತು. ರಾಣ ಸರಿಗೆ ವಿಷಯ ತಿಳಿಸೋಣ ಅಂದರೆ ಯಾರೂ ಫೋನು ಕೊಡ್ತಿಲ್ಲ. ನಾನೇ ಮನೆಯಿಂದ ಎಸ್ಕೇಪ್ ಆಗೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ. ಹೇಗಪ್ಪ ಈ ಮನೆಯಿಂದ ಹೊರಗೆ ಹೋಗೋದು? ಜನನಿಗೆ ನಮ್ಮಿಬ್ಬರ ವಿಷಯ ಎಲ್ಲಿ ಗೊತ್ತಾಗೋಗ್ಬಿಡತ್ತೋ ಅಂತ ಪ್ರೀತು ಒದ್ದಾಡಬೇಕು. ಆ ಒದ್ದಾಡ್ದಲ್ಲಿ ಬೇಸತ್ತು ನನ್ನ ಈ ಮನೆಯಿಂದ ಹೊರ ಕಳಿಸ್ಬೇಕು. ಹಾಗೇನಾದರೂ ಮಾಡಬೇಕು. ಏನು ಮಾಡಲಿ? ಮೇಡಮ್, ಊಟ ರೆಡಿ ಇದೆ. ಎಲ್ಲರೂ ಊಟಕ್ಕೆ ಬಂದ್ರಾ? ಎಲ್ಲರೂ ಹೋಗಿದ್ದಾರೆ. ಜನನಿ ಮ್ಯಾಮ್ ಮತ್ತು ಪ್ರೀತು ಸರ್ ಇವಾಗ ಹೋಗ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ತೋಡಿ. ಒಂದು ಫೋನ್ ಮಾಡಿ ಬರ್ತೀನಿ. ಸರಿ, ಥ್ಯಾಂಕ್ ಯು. ಹಲೋ, ಹೇಳಿ ಭಾಗ್ಯ. ಭಾಗ್ಯ ಅಲ್ಲ, ನಿನ್ನ ಮೋನಿಕಾ. ಇವಾಗ ನೀನೇನು ಮಾಡ್ತೀಯ ಅಂದರೆ ನನ್ನ ರೂಮಿಗೆ ಊಟ ತಂದು ಕೊಡ್ತೀಯ. ಇಲ್ಲ ಅಂದರೆ ಗೊತ್ತಲ್ವಾ? ಬೇಗ ಬಾ, ಕಾಯ್ತಾ ಇರ್ತೀನಿ. ಬಾಯ್. ನಂಗೆ ಅರ್ಥ ಆಯಿತು. ಊಟ ತಗೊಂಡು ಕೊಡು. ನೋಡ್ತೀಯ ಪ್ರೀತು, ಹೇಗೆ ನಾವು ನೀನೇ ಈ ಮನೆಯಿಂದ ಗೇಟ್ ದಾಟ್ಸೋವರೆಗೂ ನಾನು ಹೀಗೆ ಆಡ್ತಾ ಇರ್ತೀನಿ. ಯಾವ ಕ್ಷಣದಲ್ಲಿ ನೀನು ಹೆಂಡತಿಗೆ ನಮ್ಮಿಬ್ಬರ ಬಗ್ಗೆ ಗೊತ್ತಾಗೋಗ್ಬಿಡುತ್ತೋ ಅಂತ ಭಯದಲ್ಲೇ ಇರಬೇಕು. ನೀನು ಇವಾಗ ಊಟ ತಂದ್ಕೊಟ್ಟಿರೋ ವಿಷಯ ನೀನು ಹೆಂಡತಿ ಗೊತ್ತಾದರೆ ಏನು ಮಾಡ್ತೀಯಾ? ಯಾಕೆ ಮೋನಿಕಾ ಅವರೇ ಹಾಗೆ ನೋಡ್ತಾ ಇದ್ದೀರಾ? ನಾನು ಬಂದೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಪ್ರೀತು ನಿಮಗೆ ಊಟ ಏನೋ ತಂದ, ಆದ್ರೆ ನೀರು ತರೋದನ್ನೇ ಮರ್ತು ಬಿಟ್ಟ. ಅದಕ್ಕೆ ನಾನು ತಗೊಂಡು ಬಂದೆ. ನಿಮಗೆ ಬೇರೆ ಏನೇ ಬೇಕಾದರೂ ಕೇಳಿ, ಆಯ್ತಾ?
ಅಲ್ಲ ನಿಮ್ಮ ಗಂಡ ನನಗೆ ಊಟ ತಂದ್ಕೊಟ್ಟಿದ್ದು ನಿಮಗೆ ಬೇಜಾರಾಗ್ಲಿಲ್ವಾ? ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಮೋನಿಕಾ ಅವರೇ? ಈಗ ನೀವು ನಮ್ಮನೆ ಅತಿಥಿ ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಸೊ ನನ್ನ ಗಂಡ ಆ ಜವಾಬ್ದಾರಿನ ನೀಟಾಗಿ ಪಾಲಿಸ್ತಾ ಇದ್ದಾನೆ ನೋಡಿ. ನಿಮಗೆ ಮತ್ತೇನಾದರೂ ಬೇಕಾದ್ರೆ ಸಂಕೋಚನೇ ಪಡ್ಕೊಳ್ದೆ ನನ್ನ ಗಂಡನ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಕೇಳಿ ಆಯ್ತಾ? ಮೋನಿಕಾ ಅವರೇ, ಯಾಕೆ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಮತ್ತೆ ಊಟ ಮಾಡಿ. ಕೊಡು ಪ್ರೀತು, ಕೊಡು.